ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶಬೀರ್ ಕನ್ನಡಿಗ ಮಾತಾಡ್ತೀನಿ ಗೈಸ್ ಎಲ್ಲರೂ ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾನು ಮೊದಲೇ ವ್ಲಾಗ್ಸಲ್ಲಿ ನಿಮಗೆ ತೋರಿಸಿದ್ದೆ ನಾನು ಯಾವ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದು ಕೇಶವ್ ಇಂಡಸ್ಟ್ರಿ ಸೊ ಒಳಗಡೆ ಇರುವಂಥ ವೀಡಿಯೋನ ಅಷ್ಟೊಂದು ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಸ್ವಲ್ಪ ಮುಂಜಾನೆ ಜಲ್ದಿ ಬಂದಿರೋದ್ರಿಂದ ಸ್ವಲ್ಪ ಒಳಗಡೆ ಇರುವಂಥ ವ್ಯೂನ ನಿಮಗೂ ಕೂಡ ತೋರಿಸ್ಬೇಕಂತೇಳಿ ವೀಡಿಯೋ ಮಾಡ್ಲಿಕ್ಕತ್ತೀನಿ ಸೊ ಅದು ಈ ರೀತಿ ಐತೆ ನೋಡಿರಿ ಕೇಶವ್ ಇಂಡಸ್ಟ್ರಿ ನೋಡ್ಬೋದು ಇದೆಲ್ಲ ಮಷಿನರಿ ಸೊ ಇಲ್ಲಿ ಬಂದುಬಿಟ್ಟು ವೆಹಿಕಲ್ಸ್ ಲೋಡಿಂಗ್ ಆಗ್ತಾವೆ ಸಿಮೆಂಟ್ದು ಈ ಥರ ಇದ್ರಿ ನಾವು ವರ್ಕ್ ಮಾಡುವಂಥ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಇದು ನಿಯರ್ ಲೋಕಾಪುರ ಅಂತಂದರೆ ಲೋಕಾಪುರ ಹತ್ರ ನಾಗನಾಪುರ ಅಂತೇಳಿ ಒಂದು ಸೆಕ್ಷನ್ ಐತ್ರಿ ಊರಿಂದು ಸೊ ಆ ಒಂದು ಊರಲ್ಲಿ ಐತ್ರಿ ಕರೆಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಈ ಒಂದು ಕೇಶವ್ ಇಂಡಸ್ಟ್ರಿ ಇರೋದು ನಾಗನಾಪುರ ಅನ್ನುವಂಥ ಒಂದು ಊರಲ್ಲಿ ನಮ್ಮ ಊರಿಂದ ಕನಿಷ್ಠ ಅಂತಂದ್ರು ಒಂದು 10 ರಿಂದ 12 ಕಿಲೋಮೀಟ್ರ್ ಆಕೈತಿ ಸೊ ಹೋಗೋದು ಬರೋದು ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ರೀ ಸೊ ಇವತ್ತು 2ನೇ ದಿನ ನಾನು ಈ ಕೆಲಸಕ್ಕೆ ಬರೋದು ಇಲ್ಲಿ ಈ ಒಂದು ಸೆಕ್ಷನ್ ಒಳಗಡೆ ನಾನು ಲ್ಯಾಬ್ ಒಳಗಡೆ ಕೆಲಸ ಮಾಡ್ತೀನಿ ಸೊ ಆ ಲ್ಯಾಬ್ ಎಲ್ಲಿತ್ತಪ್ಪ ಅಂತಂದ್ರೆ ಇಲ್ಲಿ ನೀವು ನೋಡ್ತಿರೋದು ಗೇಟ ಸೊ ಈ ಒಂದು ಗೇಟ್ ಒಳಗಡೆ ಹೋಗ್ಬಿಟ್ಟು ನಾವು ಲ್ಯಾಬಿಗೆ ಅಟೆಂಡ್ ಆಗ್ಬೋದು ಸೊ ಈ ಪ್ಲ್ಯಾಂಟ್ ಒಳಗಡೆ ನಾವು ಹೋಗ್ಬೇಕಪ್ಪ ಅಂತಂದ್ರೆ ನಮಗೆ ಹೆಲ್ಮೆಟ್ ಮಸ್ಟ್ ಆ್ಯಂಡ್ ಶೂಡ್ ಅವಶ್ಯಕತೆ ಇರುತ್ತೆ ಸೊ ಹಿಂಗಾಗಿಬಿಟ್ಟು ಒಳಗಡೆ ಹೋಗಿ ನಾನು ಹೆಲ್ಮೆಟನ್ನು ಹಾಕ್ಕೊಂಡು ಅವ್ರು ಹೊರಗಡೆ ಬಿಟ್ಟರೆ ಬಂದು ಒಳಗಡೆ ಇರುವಂಥ ಒಂದು ಪ್ಲ್ಯಾಂಟನ್ನು ನೋಡ್ಕೊಂಡು ಬರೋಣಂತ ಸೊ ಬರ್ರಿ ಇವಾಗ ಲ್ಯಾಬಿಗೆ ಹೋಗೋಣ ಅಂತ ನೋಡಿರಿ ಇವಾಗ 8:30 ಗಂಟೆ ಸೊ ಹೊರಗೆ ಪ್ಲ್ಯಾಂಟಿಗೆ ಹೋಗೋಂಥ ಟೈಮ್ ಸಿಗಲಿಲ್ಲ ಹೀಗಾಗಿ ಡೈರೆಕ್ಟ್ ಕೆಲಸ ಮಾಡೋಕ್ಕಂತ ಬಂದು ನೀವು ನೋಡ್ಬೋದು ರೀ ಇದು ಲ್ಯಾಬ್ 2 ಕಂಪಾರ್ಟ್ಮೆಂಟ್ ಐತಿ ಲ್ಯಾಬ್ ಸೊ ಇಲ್ಲೇನು ಫ್ರೆಶ್ ಆಗದ್ರಿ ಇಲ್ಲೇ ಹಾಂ ರೀ ಅದ ಈಗ ಪೌನಕ್ಕೆ ತಿಳ್ಪಿಡ ಹಾಂ ರೀ ರಾತ್ರಿ ಸಲುವಾಗಿ ತಿಳ್ಪಿಡ್ಬೇಕು ಅಂತ ಅನ್ಕೊಂಡು ಇದ್ರಾಗ ಏನೈತೆ ಹಾಂ ರೀ ಚೆನ್ನಾಗಿ ಹೋಗಿ ಅಲ್ಲಿ ಬಿಟ್ಟು ಹಾಂ ಬಂದಾರ 1 2 3 4 5 6 ಹಾಂ ರೀ ಇವೇನವಲ್ಲ ನೀವು ಹಾಂ ಅದೇ ಸಂಪರ್ಕ ಮಾಡಿದ್ದೀವಲ್ಲ ಹಾಂ ರೀ ಅದು ಎಷ್ಟು ಪ್ರಮಾಣ ಸುಮ್ಮನೆ ತಗೊಂಡು ಹಾಂ ರೀ ಆ ನಮ್ಮ ಅಲ್ಲಿಗೆ ಹೋಗಿ ತರ್ತಾರನ್ರಿ ಶಾಂಪಲನ್ನ ಓ ಬರೋಬ್ಬರ ಅವ್ರು ತೊಗೊಂಬರೋಣ ಹಾಂ ರೀ ಅಕ್ಕಿ ತೊಗೊಂಬಂದಿರ್ತಾರ ಹಾಂ ರೀ ಶಾಂಪಲ್ ಮೇಲೆ ತೊಗೊಂಬರ್ಕೊಂಡು ಮತ್ತೆ ಖಾಲಿ ಇದ್ದಿದ್ದಿಲ್ಲ ಸೈಕಲ್ ಫೀಟ್ ಅದು ಫೀಟ್ ಅಲ್ಲಿ ಆ ಬಂದ ಕೈ ಇವಾಗ ಅಂತಂದರೆ ಇವಾಗ 6 ಗಂಟೆ ಹತ್ತತ್ರ 6 ಗಂಟೆ ಆಗ್ಲಿಕ್ಕೆ ಬಂದದ ಸೊ ಮಿನಿಮಮ್ಮು 5:30 ಗಂಟೆಗೆ ನನ್ನ ಡ್ಯೂಟಿ ಬಿಡ್ತು ಸೊ ಇವಾಗ ಹೋಗ್ಬೇಕಂತಂದ್ರೆ ಮಿನಿಮಮ್ ಇವಾಗ 6 ಗಂಟೆ ಆಗ್ಲಿಕ್ಕೆ ಬಂದದ್ರಿ ಮತ್ತು ಹೊಳೆ ಯಾಕಪ್ಪ ಅಂತಂದ್ರೆ ಹೊಳೆ ಬರುವಾಗ ಅಟೆಂಡೆನ್ಸ್ ಅದು ಅದೆಲ್ಲ ಹಾಕಿ ಬರಬೇಕು ಸೊ ಹಿಂಗಾಗಿ ಸದ್ಯ ಆ ಒಂದು ಇಂಡಸ್ಟ್ರಿ ಒಳಗಡೆ ನಿಮ್ಗೆ ಅಲ್ಲಿ ದೂರದೊಳಗಡೆ ಕಾಣ್ತಿರ್ಬೋದು ಅದೇ ಕೇಶವ್ ಇಂಡಸ್ಟ್ರಿ ಆ ಒಂದು ಇಂಡಸ್ಟ್ರಿ ಒಳಗಡೆ ಅಂತಂದ್ರೆ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅದರೊಳಗಡೆ ಇವತ್ತು 2ನೇ ದಿನ ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡಿ ಬಂದೆ ಸೊ ಇವತ್ತಿನ ಒಂದು ಎಕ್ಸ್ಪೀರಿಯೆನ್ಸ್ ನೋಡ್ಬೇಕಪ್ಪ ಅಂತಂದ್ರೆ ಇವತ್ತು ನಿನ್ನೆಗಿಂತ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದೆ ಏನಪ್ಪ ಅಂತಂದರೆ ನಿನ್ನೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ 2:30 ಗಂಟೆಗೆ ಹೋಗಿ ಸಂಜೆ 5:30 ಗಂಟೆ ತನಕ ಒಂದು 3 ತಾಸು ಕೆಲಸ ಮಾಡಿ ಬಂದಿದ್ದೆ ಬಟ್ ಇವತ್ತು ಮುಂಜಾನೆ 8:30 ರಿಂದ 5:30 ತನಕ ಸ್ವಲ್ಪ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿ ಬಂದೆ ಸೊ ನಿಮಗೆ ಹೇಳಬೇಕಪ್ಪ ಅಂತಂದ್ರೆ ಆ ಫ್ಯಾಕ್ಟ್ರಿ ಒಳಗಡೆ ನಾವು ಮಾಡುವಂಥ ಕೆಲಸ ಏನಪ್ಪ ಅಂತಂದ್ರೆ ನಾನು ಲ್ಯಾಬ್ ಒಳಗಡೆ ಕೆಲಸ ಮಾಡ್ತೇನೆ ರೀ ಲ್ಯಾಬ್ ಅಂತಂದ್ರೆ ಅಲ್ಲಿ ಏನು ಸಿಮೆಂಟ್ ತಯಾರಾಗಲಿಕ್ಕೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳೇನು ಅಂತಂದರೆ ಕೆಲವೊಂದಿಷ್ಟು ಯೂಸ್ ಆಗುವಂಥ ವಸ್ತುಗಳೇನಿರ್ತಾವಲ್ಲ ರೀ ಇವಾಗ ಏನಾದರೂ ಜಿಪ್ಸಮ್ ಆಗಿರ್ಬೋದು ಕ್ಲಿಂಕರ್ ಆಗಿರ್ಬೋದು ಸಿಮೆಂಟ್ ಆಗಿರ್ಬೋದು ಸಿಮೆಂಟ್ ಪೂರ್ತಿ ಪ್ಯಾಕಿಂಗ್ ಆಗೋಕ್ಕಿಂತ ಮುಂಚೆ ಕ್ರಷ್ ಮಾಡಿರುವಂಥ ಒಂದು ಸಿಮೆಂಟ್ ಬರುತ್ತೆ ಸೊ ಅದಾಗಿರ್ಬೋದು ಗ್ರೈಂಡ್ OPC ಅಂತೇಳಿ ಕರೀತಾರೆ ರೀ ಸೊ
ಮತ್ತೊಳ್ಳೆ ಪ್ಯಾಕೇಜಿಂಗ್ ಆಗುವಾಗ ಆ ಸಿಮೆಂಟನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಅಂತಂದರೆ ಅದರೊಳಗಡೆ ಎಷ್ಟು ಕ್ಯಾಲ್ಸಿಯಂ ಕಂಟೆಂಟ್ ಐತಿ, ಅದರೊಳಗಡೆ ಎಷ್ಟು ಅಂತಂದರೆ ಐರನ್ ಕಂಟೆಂಟ್ ಐತಿ ಅನ್ನೋದನ್ನು ನಾವು ಕಂಡು ಹಿಡಿಬೇಕಾಗತ್ತೆ. ಸೊ ಅದನ್ನೇ ಲ್ಯಾಬ್ ಒಳಗಡೆ ಯಾವ ಥರ ನಾವು BSc ಅಥವಾ ಸೈನ್ಸ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ, ಅದರೊಳಗಡೆ ಯಾವುದೇ ರೀತಿ ನಾವು ಕೆಮಿಸ್ಟ್ರಿ ಲ್ಯಾಬ್ ಒಳಗಡೆ ಪ್ರಾಕ್ಟಿಕಲ್ಗಳನ್ನು ಮಾಡ್ತೀವಿ. ಸೇಮ್ ಅದೇ ರೀತಿ ಇಲ್ಲಿ ಕೂಡ ಪ್ರಾಕ್ಟಿಕಲ್ನ ಮಾಡಿ ಕೆಲವೊಂದಿಷ್ಟು ಕಂಟೆಂಟ್ಸ್ಗಳನ್ನ ಕಂಡು ಹಿಡಿಬೇಕಾಗುತ್ತೆ. ಅವುಗಳ ರೇಂಜು ಕಂಟಿನ್ಯೂಸ್ ಆಗಿ ಏನು ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಆಗ್ತಿರ್ತದೋ ಅವಾಗ ಪ್ರತಿಯೊಂದು ಕಂಟೆಂಟು ಅಂತಂದರೆ SiO2 ಕಂಟೆಂಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಕ್ಸೈಡು, ಈ ಒಂದು ಐರನ್ ಕಂಟೆಂಟು. ಸೊ ಈ ರೀತಿ ಎಲ್ಲ ಕಂಟೆಂಟ್ಗಳು ಒಂದು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅವರೊಂದು ರೇಂಜ್ ಕೊಟ್ಟಿರ್ತಾರೆ, ಆ ರೇಂಜ್ ಒಳಗಡೆ ಕಾನ್ಸ್ಟೆಂಟಾಗಿ ಇಡುವಂಗೆ ಟ್ರೈ ಮಾಡಬೇಕು. ಅಂತಂದರೆ ಪ್ರತಿ ಸಾರಿ ಎಲ್ಲ ಕಂಟೆಂಟ್ನು ಏನು ಮಿಕ್ಸ್ ಮಾಡಿಬಿಟ್ಟು ಸಿಮೆಂಟ್ ಪ್ರೊಡಕ್ಷನ್ಗೆ ಕಳಿಸ್ತಿರ್ತಾರೋ, ಸಿಮೆಂಟ್ ರೆಡಿ ಆಗೋದಕ್ಕೆ ಒಂದು ಫ್ಯಾಕ್ಟ್ರಿ ಒಳಗಡೆ ಹಾಕ್ತಿರ್ತಾರೋ ಅದನ್ನು ಎಷ್ಟು ರೇಷಿಯೋ ಒಳಗಡೆ ಹಾಕಬೇಕು ಅನ್ನೋದನ್ನು ಆ ಒಂದು ರಾ ಮಟೀರಿಯಲ್ ಒಳಗಡೆ ಇರುವಂಥ ಕಂಟೆಂಟ್ ಆಧಾರದ ಮೇಲೆ ಡಿಸೈಡ್ ಮಾಡಲಾಗುತ್ತೆ. ಅದರೊಳಗಡೆ ಜಾಸ್ತಿ ಕಂಟೆಂಟ್ ಇತ್ತಪ್ಪ ಅಂತಂದ್ರೆ ಸ್ವಲ್ಪ ಕಂಟೆಂಟನ್ನು ಹಾಕಿಬಿಟ್ಟು ಸ್ವಲ್ಪ ರಾ ಮಟೀರಿಯಲ್ನ ಪರ್ಸೆಂಟೇಜನ್ನು ಕಡಿಮೆ ಮಾಡಿ ಹಾಕಿಬಿಟ್ಟು ಪ್ರೊಡಕ್ಷನ್ ಮಾಡ್ತಾರೆ. ಇದರಿಂದ ಜಾಸ್ತಿ ಸಿಮೆಂಟ್ ಪ್ರೊಡಕ್ಷನ್ ಆಗ್ತೈತಿ. ಈ ರೀತಿ ಕೆಲವೊಂದ್ರೊಳಗಡೆ ರಾ ಮಟೀರಿಯಲ್ ಒಳಗಡೆ ಅಥವಾ ಕೆಲವೊಂದಿಷ್ಟು ಏನು ಮಟೀರಿಯಲ್ಸ್ ಇರ್ತಾವ್ರಿ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಆಗೋದಕ್ಕೆ, ಅವುಗಳೊಳಗಡೆ ಕೆಲವೊಂದು ಪರ್ಟಿಕ್ಯುಲರ್ ಕ್ಯಾಲ್ಸಿಯಂ ಕಂಟೆಂಟ್ ಅಥವಾ ಐರನ್ ಕಂಟೆಂಟ್ ಕಡಿಮೆ ಇತ್ತಪ್ಪ ಅಂತಂದ್ರೆ ಅದನ್ನ ಜಾಸ್ತಿ ಹಾಕಬೇಕಾಗತ್ತೆ. ಹೀಗಾಗಿ ಒಂದು ರೇಂಜ್ ಒಳಗಡೆ ಮೇಂಟೈನ್ ಮಾಡಬೇಕಾಗತ್ತೆ ಫೈನಲ್ ಸಿಮೆಂಟ್ ಪ್ರೊಡಕ್ಷನ್ ಆದ್ರೊಳಗಡೆ. ಸೊ ಅದನ್ನು ಚೆಕ್ ಮಾಡೋದ್ರ ಸಲುವಾಗಿ ಯಾವಾಗ ನಾವು ಹಾಸ್ಪಿಟಲ್ಗೆ ಹೋದರೆ ಏನು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಅದೇ ರೀತಿ ಈ ಸಿಮೆಂಟ್ ಫ್ಯಾಕ್ಟ್ರಿ ಒಳಗಡೆ ಒಂದು ಸಿಮೆಂಟ್ ಟೆಸ್ಟ್ ಮಾಡೋದು ಇರುತ್ತೆ. ಸೊ ಈ ಒಂದು ಕೆಲಸನ ನಾನು ಇವತ್ತು 2ನೇ ದಿನ ಸಕ್ಸಸ್ಫುಲ್ಲಾಗಿ ಮಾಡಿ ಮನೆಗೆ ಹೊಂಟೀನಿ. ಸೊ ಬರ್ರಿ ಹೋಗೋಣ ಅಂತ. ಸೊ ಇವಾಗ ನಮ್ಮ ಸುತ್ತಮುತ್ತಲ ಒಳಗಡೆ ಏರಿಯಾದೊಳಗಡೆ ನೀವೇನು ನೋಡ್ತೀರಿ ಏನಪ್ಪ ಅಂತಂದ್ರೆ, ಈ ಒಂದು ಏರಿಯಾ ಏನು ಐತಲ್ರಿ, ಎಲ್ಲಿಂದಪ್ಪ ಅಂತಂದ್ರೆ ಲೋಕಾಪುರದಿಂದ ಹಿಡಿದು ಯಾದವಾಡವರೆಗೂ ಈ ಒಂದು ಏರಿಯಾ ಏನಾಯ್ತು ಇದು ಸಂಪೂರ್ಣವಾಗಿ ಇವಾಗ ಇಂಡಸ್ಟ್ರಿಯಲ್ ಏರಿಯಾ ಆಗಿ ಕನ್ವರ್ಟ್ ಆಗತ್ತದ. ಏನಪ್ಪ ಅಂತಂದ್ರೆ ಇಲ್ಲಿರುವಂಥ ಖನಿಜ ಸಂಪತ್ತನ್ನು ಬಳಸ್ಕೊಂಡು ಸಿಮೆಂಟು ಅಥವಾ ಸಕ್ಕರೆ ಈ ರೀತಿಯಾಗಿರುವಂಥ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದರಿಂದ ಒಂದು ಸೈಡ್ ಇಫೆಕ್ಟ್ ಐತಿ, ಅದೇನಂತ ಹೇಳ್ತೀನಿ ಕೇಳ್ರಿ. ನೋಡ್ರಿ ಆಗಲೇ ಬೈಕ್ ಹೊಡಿತಾ ಹೇಳಾಗ್ತಿದೆ. ಸೊ ಆ ಒಂದು ಸೈಡ್ ಇಫೆಕ್ಟ್ ಏನಪ್ಪ ಅಂತಂದ್ರೆ ನೋಡ್ರಿ, ಇವಾಗ ಇಲ್ಲೇನು ನಮ್ಮ ಯಾದವಾಡಿಂದ ಹಿಡಿದು ಲೋಕಾಪುರವರೆಗೂ ಏನು ಇಂಡಸ್ಟ್ರಿಯಲ್ ಏರಿಯಾ ಕನ್ವರ್ಟ್ ಆಗಿರ್ತದೋ, ಇಲ್ಲಿರುವಂಥ ಖನಿಜಾಂಶವನ್ನು ಯೂಸ್ ಮಾಡಿಕೊಂಡು ಸಿಮೆಂಟು ಮ್ಯಾಕ್ಸಿಮಮ್ ಇಲ್ಲಿ ಪ್ರೊಡಕ್ಷನ್ ಆಗೋದು ಸಿಮೆಂಟು. ಅಂತಂದರೆ ಇಲ್ಲಿ ಲೈಮ್ ಸ್ಟೋನ್ ಜಾಸ್ತಿ ಸಿಗ್ತದೆ, ಇದರಿಂದ ಸಿಮೆಂಟ್ ಪ್ರೊಡಕ್ಷನ್ ಆಗುತ್ತೆ. ಇದರಿಂದ JK ಆಗಿರ್ಬೋದು, ಕೇಶವ್ ಆಗಿರ್ಬೋದು, ಈ ರೀತಿ ರೋಡ್ ಸೈಡ್ ನೀವೇನು ಹೋಗ್ತಾ ಹೋದ್ರು ಲೈಮ್ ಸ್ಟೋನಿಂದ ಆಗುವಂಥ ಎಲ್ಲ ಪ್ರೊಡಕ್ಷನ್ ಆಗುವಂಥ ಫ್ಯಾಕ್ಟ್ರಿ ಪ್ಲ್ಯಾಂಟ್ಸ್ಗಳು ಇಲ್ಲಿ ಇದಾವೆ. ಸೊ ನಮ್ಮ ಜನರಿಗೆ ಇದು ಒಳ್ಳೇದಂತ ಅನ್ಸಾಗ್ತದೆ, ಬಟ್ ಆದ್ರೆ ಹಿಮ್ಮುಖವಾಗಿ ಅತಿ ಗಾಢವಾದಂಥ ಪರಿಣಾಮ ಬೀರ್ತೈತಿ. ಸೊ ಅದೇನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗಡೆ ಜನರು ಅಗ್ರಿಕಲ್ಚರ್ನ ನಂಬ್ಕೊಂಡು ಬದುಕಿದಂಥವ್ರು. ಅಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂಥ ಎಲ್ಲ ಜನರು ಮ್ಯಾಕ್ಸಿಮಮ್ ಆಗಿ ಈ ಕೃಷಿಯನ್ನು ನಂಬ್ಕೊಂಡು ಬದುಕಿರುವಂಥ ಜನರಿದ್ದಾರೆ. ಹೀಗಾಗಿ ಎಲ್ಲ ಜನರ ಒಂದು ತಾಯಿ ತಂದೆ ಆಗಿರ್ಬೋದು, ಒಂದು ಫ್ಯಾಮಿಲಿ ನೇಚರು ಕೃಷಿ ನಂಬ್ಕೊಂಡು ಬದುಕಿರೋದ್ರಿಂದ ಕಂಪ್ಲೀಟಾಗಿ ಎಜುಕೇಷನಲ್ಲಿ ಮುಂದುವರೆದು ಏನಾದರೂ ಒಂದು ಒಳ್ಳೆ ಫೀಲ್ಡ್ಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಸಣ್ಣವರಿದ್ದಾಗ ಎಲ್ರಿಗೂ ಕೂಡ ಎಜುಕೇಷನ್ ಕೊಡ್ತಾರೆ. ನಿಮಗೂ ಕೂಡ ಗೊತ್ತೈತಿ, ಒಂದು ರೇಂಜ್ವರೆಗೂ ಕಲಿತಾಗ ಅಥವಾ ಗ್ರ್ಯಾಜುಯೇಷನ್ನು ಅಥವಾ ಏನೋ ಒಂದು PUC ಕಲಿತಾಗ ನಮ್ಮ ಉತ್ತರ ಕರ್ನಾಟಕ ಮಂದಿ ಮೈಂಡ್ ಒಳಗಡೆ ಬರೋದು ಏನಪ್ಪ ಅಂತಂದ್ರೆ ಸಾಕು ಓದು ಪೂರ್ತಿ ಕಲ್ತಾನ ಅಂತ ಹೇಳ್ಬಿಟ್ಟು ಅವ್ರನ್ನ ಎಜುಕೇಷನ್ ಬಿಡಿಸಿ ಉದ್ಯೋಗಕ್ಕಾಗಿ ಹುಡುಕ್ತಾರೆ. ಹೀಗಾಗಿ ನಮ್ಮ ಉತ್ತರ ಕರ್ನಾಟಕದೊಳಗಡೆ PUC ಗ್ರ್ಯಾಜುಯೇಷನ್ ಕಲ್ತಿರೋರು ಸಾಕಷ್ಟು ಜನ ಇರೋದ್ರಿಂದ ಅವ್ರಿಗೆ ಉದ್ಯೋಗ ಅನ್ನೋದು ಕೊರತೆ ಐತಿ. ನಾನು ಹಿಡ್ಕೊಂಡು ಹೇಳ್ತೀನಿ. ಸೊ ಉದ್ಯೋಗ ಅನ್ನೋದು ಕೊರತೆ ಇರೋದ್ರಿಂದ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ನಮ್ಮ ಆಸ್ಪಾಸ್ ಇರುವಂಥ ಈ ಒಂದು ಏನು ಫ್ಯಾಕ್ಟ್ರಿಗಳದಾವ್ರಿ, ಏನು ಆಗಿರ್ಬೋದು, ಈ ರೀತಿ ಸಾಕಷ್ಟು ಏನು ಫ್ಯಾಕ್ಟ್ರಿಗಳದಾವೆ ಅವುಗಳಿಗೆ ನಾವು ಉದ್ಯೋಗವನ್ನು ಹರಿಸ್ಕೊಂಡು ಹೋಗ್ತೀವಿ. ಹೀಗಾಗಿ ನಮ್ಗೆ ಉದ್ಯೋಗ ಅಲ್ಲಿ ಸಿಗ್ತೈತಿ. ಇದನ್ನು ನಾವು ಏನಂತೀವಿ, ನಮ್ಮ ಎಲ್ರಿಗೂ ಕೂಡ ಹತ್ತಿರದಲ್ಲಿ ಉದ್ಯೋಗ ಸಿಗ್ತೈತಿ, ಪ್ರತಿದಿನ ಉದ್ಯೋಗ ಮಾಡ್ಕೊಂಡು ಆರಾಮದೀವಿ ಅಂತೇಳಿ ಅನ್ಕೊಂತೀವಿ. ಸೊ ಇದು ಒಂದು ರೀತಿ ಒಳ್ಳೇದಂತ ಅನಿಸ್ತು. ಬಟ್ ಆದರೆ ಯಾವ ರೀತಿ ಸೈಡ್ ಇಫೆಕ್ಟ್ಪ ಅಂತಂದ್ರೆ ನಾವೇನು ಮಾಡ್ತೀವಿ, ಈ ರೀತಿ ಉದ್ಯೋಗವನ್ನು ಪಡ್ಕೊಂಡು ಇಲ್ಲಿ ಕೆಲಸ ಮಾಡ್ಕೊತ ಇರ್ತೀವಿ. ಒಂದು ಕಡೆ ವಿಚಾರ ಮಾಡಿರಿ, ಇಲ್ಲಿ ನಡೆಯುವಂಥ ಗಣಿಗಾರಿಕೆ ಏನೈತಲ್ರಿ, ಇದು ನಮ್ಮ ಭೂಮಿ ಒಳಗಡೆಯಿಂದಾನೇ ಗಣಿಗಾರಿಕೆ ಮಾಡ್ತಾರೆ. ಅಂತಂದ್ರೆ ಇಲ್ಲಿ ಭೂಮಿಯನ್ನು ಅಗಿದು ಲೈಮ್ ಸ್ಟೋನನ್ನು ತಕ್ಕೊಂಡು ಇಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ. ಇದರಿಂದ ಈ ಅಗ್ರಿಕಲ್ಚರ್ ಲ್ಯಾಂಡ್ ಏನೈತಲ್ರಿ, ಕೃಷಿ ಮಾಡುವಂಥ ಭೂಮಿ, ಇದು ಬರ್ತಾ 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 ಕಡಿಮೆ ಆಗ್ತಾ ಹೋಗ್ತೈತಿ. ಯಾಕಪ್ಪ ಅಂತಂದರೆ ಇದನ್ನು ಹಬ್ಬಿ ಒಳಗಡೆ ಇರುವಂಥ ಲೈಮ್ ಸ್ಟೋನ್ ತಗೊಂಡಾಗ ಸಂಪೂರ್ಣ ಗಣಿಗಾರಿಕೆ ಮಾಡಿರುವಂಥ ಒಂದು ಬರಡು ಭೂಮಿಯಾಗಿ ಕನ್ವರ್ಟ್ ಆಗ್ತಾ ಹೋಗ್ತೈತಿ ನಮ್ಮ ಏರಿಯಾ. ಹಿಂಗೆ ಆಗ್ತಾ ಹೋದ್ರೆ ಅಗ್ರಿಕಲ್ಚರ್ಗೆ ಮುಂದೊಂದು ದಿನ ನಮ್ಮ ಉತ್ತರ ಕರ್ನಾಟಕದೊಳಗಡೆ ಜಾಗನೇ ಇಲ್ಲದೆ ಇರೋ ಥರ ಆಗಿ ಹೋಗುತ್ತೆ. ಸೊ ಇದನ್ನು ನಾವು ವಿಚಾರ ಮಾಡಿದರೆ ನಾವು ರೈತರ ಮಕ್ಕಳಾಗಿಬಿಟ್ಟು ಮುಂದೆ ನಮಗೆ ಬದುಕೋದಕ್ಕೆ ಒಂದು ಅಗ್ರಿಕಲ್ಚರ್ ಮಾಡೋದಕ್ಕೆ ಒಳ್ಳೆಯ ಭೂಮಿನೇ ಮುಂದೆ ಇಲ್ಲ ಆದರೆ ಈ ಸಿಗುವಂಥ ಒಂದು ಉದ್ಯೋಗ ತೊಗೊಂಡು ಏನು ಮಾಡ್ಬೋದು,
ಏನು ಯೂಸ್ ರೀ? ಯಾಕಪ್ಪ ಅಂತಂದ್ರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲ್ ಅಂತ ಹೇಳ್ಯಾರ. ಅಂತಂದ್ರೆ ನೀವು ಯಾವುದೇ ಒಂದು ಜಾಬ್ ಮಾಡಿದರೂ ಸಹಿತ ಕೃಷಿಗಿಂತ ದೊಡ್ಡದಲ್ಲ. ನಮ್ಮ ಕೃಷಿ ಏನಪ್ಪ ಅಂತಂದ್ರೆ 4 ತಿಂಗಳಾಗಿರ್ಬೋದು ಅಥವಾ ಕಬ್ಬು ಹಚ್ಚಿದ್ರೆ ವರ್ಷ ಆಗಿರ್ಬೋದು, ಅಷ್ಟರೊಳಗಡೆ ನಮ್ಗೆ ಏನೋ ಒಂದು ಪ್ರಾಫಿಟ್ ಬರ್ತೈತಿ. ಹೊಲದೊಳಗೆ ಬಿಟ್ಬಿಟ್ರೆ ಏನೋ ಒಂದು ಪ್ರಾಫಿಟ್ ಸಿಗ್ತೈತಿ, ಮತ್ತು ನಮ್ಮ ಆಸ್ತಿನೂ ಹೆಂಗಿದ್ದಂಗೆ ಇರ್ತೈತಿ. ಬಟ್ ಅದೇ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿಯಲ್ಲಿ ಇಲ್ಲ ಒಂದು ಕಂಪ್ನಿಯಲ್ಲಿ ಜಾಬ್ಗೆ ಹೋದ್ರೆ ನೀವು ಪ್ರತಿದಿನ ಎಷ್ಟು ದುಡಿತೀರೋ ಅಷ್ಟೇ ದುಡ್ಡು ಬರುತ್ತೆ. ಹೀಗಾಗಿ ಜಾಬ್ಗಿಂತ ಕೃಷಿನೇ ಮೇಲು. ನಾವು ಇವಾಗ ಜಾಬ್ ಅರ್ಸ್ಕೊಂಡು ಪ್ರತಿಯೊಂದು ಇಂಡಸ್ಟ್ರಿಗಳಿಗೆ ಸೇರಿಕೊಂಡು ಕೆಲಸ ಮಾಡ್ಕೊತ ಹೊಂಟಿವಿ. ಬಟ್ ಅದ್ರ ಸೈಡ್ ಎಫೆಕ್ಟ್ ಆಗಿ ನಮ್ಮ ಕೃಷಿ ಭೂಮಿನೇ ಕಡಿಮೆ ಆಗ್ತಾ ಹೊಂಟದ. ಹೀಗಾದರೆ ಮುಂದೆ ನಮ್ಮ ಉತ್ತರ ಕರ್ನಾಟಕದ ಒಂದು ಪರಿಸ್ಥಿತಿ ಏನಾಗ್ಬೋದು ಅಂತ ನೀವೆಲ್ಲರೂ ಕೂಡ ಒಂದು ಸಾರಿ ವಿಚಾರ ಮಾಡಿರಿ. ನಿಮಗೇನು ಅನಿಸುತ್ತಾ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಿರಿ.